ಸೂಪರ್ ಗ್ಯಾಸ್ನಲ್ಲಿ ನಾವು ಸದಾ ಸಿದ್ಧರಾಗಿರುತ್ತೇವೆ. ಸಿಲಿಂಡರ್ಗಳ ಲೋಡಿಂಗ್, ಸಾಗಣೆ, ಅನ್ಲೋಡಿಂಗ್ ಮತ್ತು ಸಂಗ್ರಹಣೆಗೆ ನಾವು ಶ್ರೇಷ್ಠ ಕ್ರಮಗಳನ್ನು ಪಾಲಿಸುತ್ತೇವೆ. ಲೋಡ್ ಮಾಡುವಾಗ ಟ್ರಕ್ಗಳಲ್ಲಿ ಫುಟ್ ರಿಂಗ್ ರಕ್ಷಣೆಗಂತ ರಬ್ಬರ್ ಮ್ಯಾಟ್ ಹಾಸುತ್ತೇವೆ. ಅಗತ್ಯವಿದ್ದರೆ 12 ರಿಂದ 17 ಕೆಜಿ ಸಿಲಿಂಡರ್ಗಳನ್ನು ಗರಿಷ್ಠ 2 ಸಿಲಿಂಡರ್ಗಳವರೆಗೆ ಮಿತಿಗೊಳಿಸಿ. 33 ಕೆಜಿ ಸಿಲಿಂಡರ್ಗಳನ್ನು ಜೋಡಿಸಬೇಡಿ. ಟ್ರಕ್ನಲ್ಲಿ ಸಿಲಿಂಡರ್ಗಳನ್ನು ಹಗ್ಗಗಳು ಮತ್ತು ಪಟ್ಟಿಗಳ ಮೂಲಕ ಸುರಕ್ಷಿತವಾಗಿ ಬಿಗಿಯಾಗಿ ಜೋಡಿಸಿ. ಸಾಗಿಸುವಾಗ ವಾಹನ ಒಯ್ಯುವ ಮುನ್ನ ಮೊದಲು ಎಲ್ಲಾ ದಾಖಲೆಗಳು ಸಿದ್ಧವಾಗಿರಬೇಕು. 1. ಸೂಪರ್ ಗ್ಯಾಸ್ ನೀಡಿದ ಅಧಿಕೃತ ಚಾಲಕರ ಐಡಿ. 2. LMV ಅಥವಾ HMVಗಾಗಿ ಮಾನ್ಯವಾದ ಡ್ರೈವಿಂಗ್ ಲೈಸೆನ್ಸ್. 3. ಆರೋಗ್ಯ ಪ್ರಮಾಣ ಪತ್ರ. 4. ಹೊಸ ಚಾಲಕರಿಗೆ ಇಂಡಕ್ಷನ್ ತರಬೇತಿ. 5. ಹಳೆಯ ಚಾಲಕರಿಗೆ ರಿಫ್ರೆಶರ್ ತರಬೇತಿ. ಟ್ರಕ್ ಮೇಲೆ ಹ್ಯಾಚಮ್ ಕೋಡ್ ಇರುವುದು ಖಚಿತಪಡಿಸುತ್ತೇವೆ. ತುರ್ತು ಪರಿಸ್ಥಿತಿಗಳಲ್ಲಿ ಸ್ಪಂದನೆ ನೀಡುವವರಿಗೆ ಅವಶ್ಯಕ ಮಾಹಿತಿಯನ್ನು ನೀಡಲು ಇದು ಅತ್ಯಗತ್ಯ. ಸಿಲಿಂಡರ್ಗಳ ಸುತ್ತ ಧೂಮಪಾನ ನಿಷೇಧ. ಮೊಬೈಲ್ ಮತ್ತು ಇತರ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆಯನ್ನು ನಿಯಂತ್ರಿಸುತ್ತೇವೆ. ಸಿಲಿಂಡರ್ ವ್ಯಾಲ್ವ್ಗಳನ್ನು 2 ಬಾರಿ ಪರಿಶೀಲಿಸುತ್ತೇವೆ. ತೀವ್ರ ಹವಾಮಾನಕ್ಕೆ ಕಣ್ಣು ಇಡುತ್ತೇವೆ, ಏಕೆಂದರೆ ರಸ್ತೆಯ ಮೇಲೆ ಎಚ್ಚರಿಕೆ ಮುಖ್ಯ. ಬೆಂಕಿ ಹೊತ್ತಿಕೊಳ್ಳುವ ಸಾಮರ್ಥ್ಯವಿರುವ ಯಾವುದೇ ವಸ್ತುಗಳನ್ನು ನಾವು ಸಾಗಿಸದೆ ಎಚ್ಚರಿಕೆ ವಹಿಸುತ್ತೇವೆ. ಇವುಗಳಲ್ಲಿ ಆಮ್ಲಜನಕ, ಇತರ ದ್ರವ ಇಂಧನಗಳು ಸೇರಿವೆ. ಅನ್ಲೋಡ್ ಮಾಡುವಾಗ ಸಿಲಿಂಡರ್ ಇಳಿಸುವುದಕ್ಕೂ ಒಗ್ಗಟ್ಟು ಮತ್ತು ಗಮನ ಅಗತ್ಯ. ಇವು ನಮ್ಮ ಸುರಕ್ಷಿತ ವಿಧಾನ. ಮೊದಲು ಇಳಿಕೆ ಪ್ರದೇಶವು ಶುದ್ಧವಾಗಿದ್ದು ಯಾವುದೇ ಸುಡಬಹುದಾದ ವಸ್ತುಗಳು ಇಲ್ಲಿ ಇರಬಾರದು. ಸಿಲಿಂಡರ್ಗಳನ್ನು ಬಿದ್ದು ಹೋಗದಂತೆ ನಡುನಿಂತ ಸ್ಥಿತಿಯಲ್ಲಿ ಇರಿಸಬೇಕು. ಸಿಲಿಂಡರ್ಗೆ ಹಾನಿಯಾಗದಂತೆ ರಬ್ಬರ್ ಮ್ಯಾಟ್ ಬಳಸಬೇಕು. ಸಿಲಿಂಡರ್ ಅನ್ನು ತಳ್ಳಬೇಡಿ, ಎಳೆಯಬೇಡಿ, ಬಿಸಾಕಬೇಡಿ, ಜಾರಿಸಬೇಡಿ. ಸಿಲಿಂಡರ್ ಅನ್ನು ಫುಟ್ ರಿಂಗ್ ಬಳಸಿ ನಿಧಾನವಾಗಿ ಸರ್ಪಾಕಾರದ ಚಲನೆಯೊಂದಿಗೆ ಉರುಳಿಸಿ. ಸಿಲಿಂಡರ್ ಅನ್ನು ನಿಗದಿತ ಸ್ಥಳಕ್ಕೆ ಒಯ್ಯಬೇಕು. ಸಂಗ್ರಹಣೆಯಲ್ಲಿ ಸಿಲಿಂಡರ್ಗಳನ್ನು ಯಾವಾಗಲೂ ನಿಲ್ಲಿಸಿ. ಗಾಳಿ ಚಲನೆಯುಳ್ಳ ನೆರಳಿನಲ್ಲೇ ಇರಿಸಿ. ಬಿಸಿಯಾಗುವ ಸ್ಥಳಗಳಂತಹ ಅವನ್, ಗ್ಯಾಸ್ ಅಥವಾ ನೇರ ಬಿಸಿಲಿನಿಂದ ದೂರವಿಡಿ. ಹಲವಾರು ತುಂಬಿದ ಸಿಲಿಂಡರ್ಗಳನ್ನು ಶೇಖರಿಸುವಾಗ ಅವುಗಳ ಮಧ್ಯೆ ಸುರಕ್ಷಿತ ಅಂತರವಿರಲು ನೋಡಿಕೊಳ್ಳಿ. ಸಿಲಿಂಡರ್ಗಳನ್ನು ಒಂದರ ಮೇಲೆ ಇನ್ನೊಂದನ್ನು ಜೋಡಿಸಿ ಇಡಬೇಡಿ. ಹಾಗೆ ಜೋಡಿಸಲೇಬೇಕೆಂದರೆ 12 ಮತ್ತು 17 ಕೆಜಿ ಸಿಲಿಂಡರ್ಗಳಿಗೆ ಗರಿಷ್ಠ 2 ಸಿಲಿಂಡರ್ಗಳಿಗೆ ಮಿತಿಗೊಳಿಸಿ. 33 ಕೆಜಿ ಸಿಲಿಂಡರ್ಗಳನ್ನು ಜೋಡಿಸಲೇಬೇಡಿ. ಅನ್ಕನೆಕ್ಟೆಡ್ LPGಗಳನ್ನು 100 ಕೆಜಿಗಿಂತ ಹೆಚ್ಚು ಸಂಗ್ರಹಿಸುವಂತಿಲ್ಲ ಎಂದು ಗ್ರಾಹಕರಿಗೆ ತಿಳಿಸಬೇಕು. ಹೆಚ್ಚು ಸಂಗ್ರಹಿಸಲು PESO ಇಂದ ಪರವಾನಗಿ ಪಡೆಯಬೇಕು. ಸಿಲಿಂಡರ್ನಲ್ಲಿ ಯಾವುದೇ ರೀತಿಯ ಡೆಂಟ್, ಬಾಡಿ ಲೀಕ್, ಬಂಗ್ ಲೀಕ್, ಓರಿಂಗ್ ಲೀಕ್, ಸ್ಟೇ ಪ್ಲೇಟ್ ಹಾನಿ ಅಥವಾ ಸಡಿಲ ಕವಾಟುಗಳು ಇಲ್ಲವೆಂದು ಖಚಿತಪಡಿಸಿಕೊಳ್ಳಬೇಕು. ಸಮಸ್ಯೆ ಕಂಡರೆ ತಕ್ಷಣ ಫ್ರಾಂಚೈಸಿ ಮ್ಯಾನೇಜರ್ ಅಥವಾ ಕಸ್ಟಮರ್ ಕೇರ್ಗೆ ಕರೆ ಮಾಡಿ.